ಭಾರತದಲ್ಲಿ ಇನ್ನೂ ಫಾರ್ಮುಲಾ 1 ಜ್ವರ ತಣ್ಣಗಾಗಿಲ್ಲ. ರೇಸಿಂಗ್ ಅಭಿಮಾನಿಗಳು ಕೋಟಿ ಕಾರುಗಳ ಗುಂಗಿನಲ್ಲೇ ಇದ್ದಾರೆ. ಜ್ವರ ಇನ್ನೂ ಜೋರಾಗೇ ಇರುವಾಗಲೇ ಅಭಿಮಾನಿಗಳಿಗೆ ಮತ್ತೊಂದು ಸಿಹಿ ಸುದ್ದಿ ಕಾದಿದೆ. ಅದೇನಪ್ಪ ಅಂತೀರಾ? IPL ಮಾದರಿಯಲ್ಲೇ ಭಾರತೀಯ ರೇಸಿಂಗ್ ಲೀಗ್ ಕೂಡ ನಡೆಯಲಿದೆ. ಎಲ್ಲಿ, ಯಾವಾಗ, ಏನು ಅಂತ ತಿಳಿದುಕೊಳ್ಳುವ ಕುತೂಹಲ ನಿಮ್ಮನ್ನು ಕಾಡ್ತಾ ಇದೆಯಾ? ಇಲ್ಲಿದೆ ಅದರ ಸಂಪೂರ್ಣ ಮಾಹಿತಿ. ಇತ್ತೀಚೆಗಷ್ಟೇ ನಡೆದ ಭಾರತೀಯ ಗ್ರ್ಯಾಂಡ್ ಪ್ರಿ ಫಾರ್ಮುಲಾ 1 ರೇಸ್ ಭಾರಿ ಯಶಸ್ಸು ಕಾಣಿತು. ಈಗ ಇದರಿಂದ ಸ್ಫೂರ್ತಿ ಪಡೆದುಕೊಂಡಿರುವ ಸಚಿನ್ ತೆಂಡೂಲ್ಕರ್ IPL ಮಾದರಿಯಲ್ಲಿ ಭಾರತೀಯ ರೇಸಿಂಗ್ ಲೀಗ್ ಆರಂಭಿಸೋಕೆ ಮುಂದಾಗಿದ್ದಾರೆ. ಸಚಿನ್ ಜೊತೆಗೆ ಯುವರಾಜ್ ಸಿಂಗ್, ಬಾಲಿವುಡ್ ನಟ ಶಾರುಖ್ ಖಾನ್, ತೆಲುಗು ಚಿತ್ರರಂಗದ ನಾಗಾರ್ಜುನ್, ಉದ್ಯಮಿ ಮೋಹಿತ್ ಬರ್ಮನ್ ಸೇರ್ಕೊಂಡು ಈ ರೇಸ್ ಲೀಗ್ ಆರಂಭಿಸೋಕೆ ಸಿದ್ಧತೆ ನಡೆಸಿದ್ದಾರೆ. ಕಳೆದ ಆಗಸ್ಟ್ನಲ್ಲಿಯೇ ಈ ವಿಷಯ ಪ್ರಸ್ತಾಪವಾಗಿತ್ತು. I1 ಸೂಪರ್ ಸೀರೀಸ್ ಕಾರ್ ರೇಸಿಂಗ್ ಅನ್ನೋ ಹೆಸರಲ್ಲಿ ಅನಾವರಣಗೊಂಡಿತ್ತು. ಆದ್ರೆ ಈಗ ಆ ಲೀಗ್ ರೂಪರೇಷೆ ಪಡ್ಕೊಂಡಿದೆ. ಈ ರೇಸಿಂಗ್ ಲೀಗ್ನ ಮಾಲೀಕತ್ವವನ್ನ ಮಜ್ದಾರ್ ಮೋಟಾರ್ ಸ್ಪೋರ್ಟ್ಸ್ ಸಂಸ್ಥೆ ಪಡ್ಕೊಂಡಿದೆ. ಆದ್ರೆ ಈ ಲೀಗ್ನ 26% ಷೇರುಗಳನ್ನ ಸಚಿನ್ ತೆಂಡೂಲ್ಕರ್ ಹಾಗೂ ಅಂಜನಾ ರೆಡ್ಡಿ ಪಡ್ಕೊಂಡಿದ್ದಾರೆ. ತಂಡಗಳು ರೇಸ್ಗಾಗಿ ರಾಡಿಕಲ್ SR3 ರೇಸ್ ಕಾರ್ಗಳನ್ನ ಬಳಸಲಿವೆ. I1 ಲೀಗ್ 2012ರ ಜನವರಿ 8ರಿಂದ ಫೆಬ್ರವರಿ 12ರ ಅವಧಿಯಲ್ಲಿ 5 ದೇಶಗಳಲ್ಲಿ ನಡೆದಿದೆ. ದೆಹಲಿ, ಅಬುದಾಬಿ, ಕೌಲಾಲಂಪುರ, ದೋಹಾ, ಬಹರೇನ್ನ ಟ್ರ್ಯಾಕ್ಗಳಲ್ಲಿ ಈ ರೇಸಿಂಗ್ ಲೀಗ್ ನಡೆಯಲಿವೆ. ಪ್ರತಿ ವಾರಾಂತ್ಯದಲ್ಲಿ ರೇಸಿಂಗ್ ನಡೆಯಲಿದೆ. ಇನ್ನು ಈ ರೇಸಿಂಗ್ ಲೀಗ್ನ ಪ್ರಸಾರದ ಹಕ್ಕನ್ನ ಟೆನ್ಸ್ಪೋರ್ಟ್ ಸಂಸ್ಥೆ ಪಡ್ಕೊಂಡಿದೆ. ಪ್ರತಿ ರೇಸಿಂಗ್ ಕಾರ್ನ ತೂಕ 570 kg ಇರಲಿದೆ. ಈ ಕಾರು ಗಂಟೆಗೆ 250 ಕಿಲೋಮೀಟರ್ ವೇಗವಾಗಿ ಚಲಿಸಬಲ್ಲ ಸಾಮರ್ಥ್ಯ ಹೊಂದಿರಲಿದೆ. ಈಗಾಗಲೇ ತಂಡಗಳ ಮಾಲೀಕತ್ವ ಪಡೆದುಕೊಳ್ಳುವ ಬಗ್ಗೆ ಚರ್ಚೆ ನಡೆದಿದ್ದು, ಎಲ್ಲ ತಂಡಗಳ ಮಾಲೀಕತ್ವದ ಕುರಿತು ಬಹುತೇಕ ಸ್ಪಷ್ಟ ಚಿತ್ರಣ ಹೊರಬಿದ್ದಿದೆ. ಆದರೆ ಬೆಂಗಳೂರು ಹಾಗೂ ಪುಣೆ ತಂಡದ ಮಾಲೀಕತ್ವದ ಬಗ್ಗೆ ಮಾತ್ರ ಇನ್ನೂ ಖಚಿತ ಮಾಹಿತಿ ಹೊರಬಿದ್ದಿಲ್ಲ. ರೇಸಿಂಗ್ ತಂಡಗಳ ಮಾಲೀಕತ್ವದ ವಿವರ ಇಂತಿದೆ. ಮುಂಬೈ ತಂಡದ ಮಾಲೀಕತ್ವವನ್ನ IPL ಕೋಲ್ಕತಾ ತಂಡದ ಮಾಲೀಕರಾದ ಶಾರುಖ್ ಖಾನ್, ಜೂಹಿ ಚಾವ್ಲಾ ಹಾಗೂ ಜೈ ಮೆಹ್ತಾ ಪಡ್ಕೊಂಡಿದ್ದಾರೆ. ದೆಹಲಿ ತಂಡದ ಮಾಲೀಕತ್ವ ಉದ್ಯಮಿ ಮೋಹಿತ್ ಬರ್ಮನ್ ಪಾಲಾಗಿದೆ. ಹೈದರಾಬಾದ್ ತಂಡವನ್ನ N ಪ್ರಸಾದ್ ಹಾಗೂ ತೆಲುಗು ನಟ ನಾಗಾರ್ಜುನ್ ತಮ್ಮದಾಗಿಸಿಕೊಂಡಿದ್ದಾರೆ. ಚೆನ್ನೈ ತಂಡದ ಮಾಲೀಕತ್ವ ಟೋನಿ ಫರ್ನಾಂಡಿಸ್ ಮತ್ತು SJ ಶ್ರೀನಿವಾಸ್ ಪಡ್ಕೊಂಡಿದ್ದಾರೆ. ಚಂಡೀಗಢ ತಂಡವನ್ನ ಯುವರಾಜ್ ಸಿಂಗ್ ಹಾಗೂ ಅಲ್ಲಿನ ಸ್ಥಳೀಯ ಉದ್ಯಮಿ ಖರೀದಿಸಿದ್ದಾರೆ. ಇನ್ನು ಕೋಲ್ಕತಾ ತಂಡದ ಮಾಲೀಕತ್ವವನ್ನ ಸೌರವ್ ಗಂಗೂಲಿ ಹಾಗೂ ಇನ್ನು ಕೆಲ ಬಂಗಾಳಿ ಉದ್ಯಮಿಗಳು ಪಡೆದುಕೊಳ್ಳಲಿದ್ದಾರೆ. ಪುಣೆ ತಂಡವನ್ನ ಬಾಲಿವುಡ್ಗೆ ಸೇರಿದ ಖ್ಯಾತ ಉದ್ಯಮಿ ಪಡೆದುಕೊಳ್ಳಲಿದ್ದಾರೆ ಎನ್ನಲಾಗಿದೆ. ಬೆಂಗಳೂರು ತಂಡವು ಉದ್ಯಮಿಗಳ ಪಾಲಾಗುವ ಸಾಧ್ಯತೆ ಇದೆ ಎನ್ನಲಾಗಿದೆ. ತಂಡವನ್ನ ಖರೀದಿ ಮಾಡುವವರು ಒಟ್ಟು 15 ವರ್ಷಗಳ ಮಾಲೀಕತ್ವಕ್ಕೆ $20 ಮಿಲಿಯನ್ ಅಂದ್ರೆ ಸುಮಾರು 100 ಕೋಟಿ ಹಣವನ್ನ ಪಾವತಿಸಬೇಕು. ಮುಂಗಡವಾಗಿ ಕನಿಷ್ಠ 25 ಕೋಟಿ ರೂಪಾಯಿ ಪಾವತಿಸಬೇಕಿದೆ. ಉಳಿದ ಹಣವನ್ನ ಪ್ರತಿ ವರ್ಷ 5 ಕೋಟಿ ರೂಪಾಯಿಯಂತೆ ಪಾವತಿ ಮಾಡಬೇಕಿದೆ. ಬರೀ ಕ್ರಿಕೆಟ್ ಮೈದಾನದಲ್ಲಿ ಸಚಿನ್ ರ ಕಮಾಲ್ ನೋಡಿದ್ದ ಅಭಿಮಾನಿಗಳಿಗೆ ರೇಸಿಂಗ್ ಟ್ರ್ಯಾಕ್ನಲ್ಲೂ ಅವರ ತಂಡ ಗೆಲ್ಲೋದನ್ನ ನೋಡುವ ಅವಕಾಶ ಸಿಗಲಿದೆ. ಕ್ರೀಡಾ ವಿಭಾಗ ಸುವರ್ಣ ವಾರ್ತೆ.